ಕೋಟೆನಾಡು ಈಜುಪಟು ಸ್ನೇಹ ಬಳಗದಿಂದ ಪಕ್ಷಿಗಳಿಗೆ ನೀರು ಕಾಳಿನ ವ್ಯವಸ್ಥೆ. ಪುಸ್ತಕ ಸಾಲಿನಲ್ಲಿ ಬೇಸಿಗೆ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಏರುತ್ತಿದ್ದು ಈ ಬಿಸಿ ಪ್ರಾಣಿ ಪಕ್ಷಿಗಳಿಗೂ ತಟ್ಟಿದೆ. ಇದರಿಂದ ಪಕ್ಷಿಗಳ ಉಳಿವಿಗೆ ದೊಡ್ಡ ಪೆಟ್ಟು ಬೀಳುತ್ತಿದೆ. ಇದನ್ನು ಮನಗಂಡು ಕೋಟೆನಾಡು ಈಜುಪಟು ಸ್ನೇಹ ಬಳಗದ ವತಿಯಿಂದ ನಗರದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಮರಗಳ ಟೊಂಗೆಗೆ ನೀರು ಹಾಗೂ ಕಾಳಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಈಗಾಗಲೇ ಚಿತ್ರದುರ್ಗ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿನ ಪಕ್ಷಿಗಳಿಗೆ ನೀರು ಕಾಳಿನ ವ್ಯವಸ್ಥೆ ಮಾಡಲಾಗಿತ್ತು. ಹಿಂದೆಯೂ ಸಹ ಕಾಳು ಹಾಗೂ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹಲವು ಗಿಡಗಳು ಇರುವುದರಿಂದ ನೆರಳು ಹುಡುಕಿಕೊಂಡು ಗುಬ್ಬಿ, ಹಕ್ಕಿಗಳು, ಅಳಿಲು, ಕಾಗೆ, ಗುರುವಂಕ ಸೇರಿದಂತೆ 10 ರೀತಿಯ ಪಕ್ಷಿಗಳು ಬರುತ್ತಿವೆ. ನೀರಿನ ಮೂಲ ಬತ್ತಿ ಹೋದ ಹಿನ್ನೆಲೆಯಲ್ಲಿ ಪಕ್ಷಿಗಳು ನೀರಿಲ್ಲದೆ ಪರದಾಡುವಂತಾಗಿದೆ. ಅವುಗಳ ನೀರಿನ ಬವಣೆ ನೀಗಿಸಲು ಮರದಲ್ಲಿ ಕುಡಿಯುವ ನೀರು, ಕಾಳಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೋಟೆನಾಡು ಈಜುಪಟು ಸ್ನೇಹ ಬಳಗದ GH ರಾಘವೇಂದ್ರ ಮಾತನಾಡಿ, ಈಗಾಗಲೇ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿನ ಪಕ್ಷಿ ಸಂಕುಲ ಉಳಿವಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಅದರಂತೆ ಇಂದು ಚಳ್ಳಕೆರೆ ನಗರದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಅಧಿಕಾರಿಗಳ ಅನುಮತಿ ಮೇರೆಗೆ ಹಾಗೂ ಅರಣ್ಯ ಅಧಿಕಾರಿಗಳ ಸಹಕಾರದಿಂದ ಪಕ್ಷಿಗಳಿಗೆ ಕುಡಿಯುವ ನೀರು ಹಾಗೂ ಕಾಳು ಪೂರೈಸಲು ಖಾಲಿ ಬಾಟಲು, ಮಣ್ಣಿನ ಮಡಕೆ, ಪ್ಲಾಸ್ಟಿಕ್ ತಟ್ಟೆ, ತೆಂಗಿನ ಚಿಪ್ಪು ಮುಂತಾದವುಗಳಲ್ಲಿ ನೀರು ತುಂಬಿಸಿ ಮರದ ಟೊಂಗೆಗಳಿಗೆ ಕಟ್ಟಲಾಗಿದ್ದು, ಆಹಾರಕ್ಕಾಗಿ ಅಕ್ಕಿ, ರಾಗಿ, ಜೋಳ, ಗೋಧಿ ಮುಂತಾದ ಕಾಳುಗಳನ್ನು ಇಡಲಾಗಿದೆ. ಮಳೆ ಬೀಳುವವರೆಗೂ 2 ದಿನಕ್ಕೊಮ್ಮೆ ಆದರೂ ನೀರು ಮತ್ತು ಕಾಳುಗಳನ್ನು ಹಾಕಲಾಗುತ್ತದೆ. ಬಿಸಿಲ ಬೇಗೆಯಿಂದ ನೀರು ಸಿಗದೆ ಅದೆಷ್ಟೋ ಪಕ್ಷಿಗಳು ಇಂದು ಸಾವನ್ನಪ್ಪುತ್ತಿದೆ. ಪಕ್ಷಿಗಳ ಸಂತತಿ ಕ್ಷೀಣಿಸುತ್ತಿದೆ. ಇಂತಹ ಪಕ್ಷಿ ಸಂಕುಲವನ್ನು ಉಳಿಸಬೇಕಿದೆ ಎಂದರು. ಅರಣ್ಯ ಅಧಿಕಾರಿ ಎನ್ ರಾಜೇಶ್ ಮಾತನಾಡಿ, ಅರಣ್ಯ ಉಳಿವಿಗೆ ಪಕ್ಷಿಗಳು ಸಹಕಾರಿ. ಪರಾಗ ಸ್ಪರ್ಶದಿಂದ ಮರ ಗಿಡ ಬೆಳವಣಿಗೆಗೆ ಮತ್ತು ಕೀಟಗಳಿಂದ ಮರಗಳ ರಕ್ಷಣೆ ಮಾಡಲು ಪಕ್ಷಿಗಳು ಕೀಟಗಳನ್ನು ತಿಂದು ಮರಗಳ ಬೆಳವಣಿಗೆಗೆ ಸಹಕಾರಿಯಾಗ್ತವೆ. ಪಕ್ಷಿ ಸಂಕುಲವನ್ನು ಉಳಿಸಲು ಎಲ್ಲರೂ ಪ್ರಯತ್ನ ಮಾಡಬೇಕು. ತಮ್ಮ ಮನೆಗಳ ಮೇಲೆ, ಕಾಂಪೌಂಡ್ ಗೋಡೆಗಳ ಮೇಲೆ, ಮನೆಯ ಅಕ್ಕಪಕ್ಕದಲ್ಲಿ ನೀರು ಹಾಗೂ ಸ್ವಲ್ಪ ಕಾಳುಗಳನ್ನು ಇಡುವ ಮೂಲಕ ಪಕ್ಷಿ ಸಂಕುಲವನ್ನು ಉಳಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಕೋಟೆನಾಡು ಈಜುಪಟು ಸ್ನೇಹ ಬಳಗದ ಆರ್ ಶಿವಮೂರ್ತಿ, GK ಪ್ರವೀಣ್, ಸೂರ್ಯ, ಎಂ ಪ್ರಶಾಂತ್, ಅರುಣ್ ಕುಮಾರ್, ನವೀನ್, ವಿಜಯತೀಂದ್ರ, ಮಂಜುನಾಥ್ ಹಾಗೂ ಅರಣ್ಯ ಅಧಿಕಾರಿಗಳಾದ ದರ್ಶನ್, ಗುರುಲಿಂಗಪ್ಪ, ಸಿಬ್ಬಂದಿಗಳಾದ ಇಮಾಮ್ ಹುಸೇನ್, ಜಗನ್ನಾಥ್, ಶಿವು, ಮುರಳೀಸ್ವಾಮಿ ಹಾಗೂ ಸಾರ್ವಜನಿಕರು ಮತ್ತು ಅರಣ್ಯ ಸಿಬ್ಬಂದಿಗಳು ಮತ್ತು ಕೋಟೆನಾಡು ಈಜುಪಟು ಸ್ನೇಹ ಬಳಗದ ಪದಾಧಿಕಾರಿಗಳು ಇದ್ದರು.